ನಮಸ್ಕಾರ ಮಾನ್ಯರೇ. ಇಂದು ನಾವು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ತಾಣಕ್ಕೆ ಬಂದಿದ್ದೇವೆ. ಅದೇ ಹರವು ಗ್ರಾಮದ ಪುರಾತನ ರಾಮದೇವರ ದೇವಾಲಯ. 15ನೇ ಶತಮಾನದ ಇತಿಹಾಸವಿರುವ ಈ ದೇವಾಲಯವು ನೂರಾರು ವರ್ಷಗಳ ಭಕ್ತಿ ಮತ್ತು ಪರಂಪರೆಗೆ ಸಾಕ್ಷಿಯಾಗಿದೆ. ಈ ದೇವಾಲಯದ ಇತಿಹಾಸವು ಇನ್ನೂ ಪುರಾತನವಾದುದು. ಇದು 14ನೇ ಶತಮಾನದಲ್ಲಿ ವಿಜಯನಗರದ ದೊರೆ ವೀರಬುಕ್ಕಣ್ಣ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ. ಹೊಯ್ಸಳ ಮತ್ತು ವಿಜಯನಗರದ ಸಂಕ್ರಮಣ ಕಾಲದಲ್ಲಿ ನಿರ್ಮಾಣವಾದ ಅತಿ ದೊಡ್ಡ ರಾಮ ದೇವಾಲಯಗಳಲ್ಲಿ ಇದು ಕೂಡ ಒಂದು. ವಾಸ್ತುಶಿಲ್ಪದ ದೃಷ್ಟಿಯಿಂದ ಈ ದೇವಾಲಯವು ಅತ್ಯಂತ ಸುಂದರವಾಗಿದೆ. ಇಲ್ಲಿನ ನವರಂಗ ಭಾಗವು ವಿಜಯನಗರದ ಶೈಲಿಯ 36 ಕೆತ್ತನೆಯ ಕಂಬಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಮುಂಭಾಗ ವಿಶಾಲವಾದ ಪಡಸಾಲೆಯು ಬರೋಬ್ಬರಿ 76 ಕಂಬಗಳಿಂದ ನಿರ್ಮಾಣವಾಗಿದ್ದು ನೋಡಲು ಅತ್ಯಂತ ಭವ್ಯವಾಗಿ ಕಾಣುತ್ತದೆ. ಕಾಲಾನಂತರದಲ್ಲಿ ದೇವಾಲಯದಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಗರ್ಭಗೃಹದಲ್ಲಿದ್ದ ಮೂಲ ವಿಗ್ರಹಗಳು ಈಗ ಲಭ್ಯವಿಲ್ಲದಿದ್ದರೂ ಭಕ್ತಿಯ ಸೆಲೆ ಮಾತ್ರ ಕಡಿಮೆಯಾಗಿಲ್ಲ. ಪ್ರಸ್ತುತ ಗರ್ಭಗುಡಿಯಲ್ಲಿ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಮತ್ತು ಹನುಮಂತನ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಪ್ರತಿದಿನ ಪೂಜೆ ನಡೆಯುತ್ತದೆ. ಭಕ್ತರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ನೀವು ಇತಿಹಾಸ ಪ್ರೇಮಿಗಳಾಗಿದ್ದರೆ ಅಥವಾ ಶಾಂತಿಯುತ ತಾಣದ ಹುಡುಕಾಟದಲ್ಲಿದ್ದರೆ ಹರವು ಗ್ರಾಮದ ಈ ಶ್ರೀರಾಮ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೃಷ್ಣ ಭಕ್ತಿ ಚಾನಲ್ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.